ಪ್ರತಿ ವರ್ಷ ಮಾರ್ಚ್ 4ನೇ ತಾರೀಕಂದು ರಾಜ್ಯಾದ್ಯಂತ ಹಾಗೂ ದೇಶದಾದ್ಯಂತ ರಾಷ್ಟ್ರೀಯ ಸುರಕ್ಷತಾ ದಿನಾಚರಣೆಯನ್ನು ಆಚರಿಸ್ತೇವೆ. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಕೈಗಾರಿಕಾ ಸುರಕ್ಷತೆಯನ್ನು ಪಾಲನೆ ಮಾಡಬೇಕು ಹಾಗೂ ಅಪಘಾತಗಳನ್ನು ನಿಯಂತ್ರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಹಾಗೆ ರಾಜ್ಯ ಸರ್ಕಾರದ ವತಿಯಿಂದ ಕಾರ್ಖಾನೆಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ ವತಿಯಿಂದ ಇವತ್ತು ಒಂದು ದಿನದ ಕಾರ್ಯಾಗಾರ, ಕಾರ್ಮಿಕ ಸಂಹಿತೆಗಳ ಕುರಿತಂತೆ ಭಾಗಿದಾರರಿಗೆ ಮಾಹಿತಿಯನ್ನು ನೀಡುವಂಥ ಕಾರ್ಯಾಗಾರ ಹಾಗೂ ರಾಜ್ಯ ಮಟ್ಟದ ಸುರಕ್ಷತಾ ಪ್ರಶಸ್ತಿಗಳನ್ನು ಉತ್ತಮವಾಗಿ ಸುರಕ್ಷಿತವಾಗಿ ಕಾರ್ಯನಿರ್ವಹಿಸಿದಂಥ ಕಾರ್ಖಾನೆಗಳಿಗೆ ಹಾಗೂ ಉತ್ತಮವಾಗಿ ನಿರ್ವಹಣೆ ಮಾಡಿದಂಥ ಬಾಯ್ಲರ್ಗಳ ಮಾಲೀಕರಿಗೆ ಹಾಗೂ ಸುರಕ್ಷತೆಯನ್ನು ದೈನಂದಿನ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಂಡು ಸುರಕ್ಷಿತವಾಗಿ ಕೆಲಸ ಮಾಡಿದಂಥ ಕಾರ್ಮಿಕರಿಗೆ ಹಾಗೂ ಸುರಕ್ಷತಾ ಕ್ವಿಜ್ ಸ್ಪರ್ಧೆಯನ್ನು ನಡೆಸಿ ಅವರಿಗೂ ಕೂಡ ಇವತ್ತು ಸುರಕ್ಷತಾ ಪ್ರಶಸ್ತಿಗಳನ್ನು ನೀಡುವಂಥ ಕಾರ್ಯಕ್ರಮವನ್ನು ಆಯೋಜಿಸಿ ನಡೆಸಿದ್ದೇವೆ. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದರೆ ಕಾರ್ಮಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಸುರಕ್ಷತೆಯ ಬಗ್ಗೆ ಅರಿವನ್ನು ಮೂಡಿಸಿ ಸುರಕ್ಷಿತವಾಗಿ ಕೆಲಸ ನಿರ್ವಹಿಸಿ ನಮ್ಮ ಕೈಗಾರಿಕಾ ವಲಯದಲ್ಲಿ ಸುರಕ್ಷತೆಯನ್ನು ಸಾರುವಂಥದ್ದಾಗಿರುತ್ತೆ. ನನ್ನ ಹೆಸರು KG ನಂಜಪ್ಪ, ನಿರ್ದೇಶಕರು, ಕಾರ್ಖಾನೆಗಳು, ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ. ಪ್ರಥಮ್ ಅಂತ ಅಡಿಷನಲ್ ಡೈರೆಕ್ಟರ್ ಆಫ್ ಬಾಯ್ಲರ್ಸ್. ಪ್ರತಿ ವರ್ಷ ನಮ್ಮ ಇಲಾಖೆ ಈ ಸುರಕ್ಷತಾ ದಿನಾಚರಣೆ ನಡೆಸ್ಕೊಂಡ್ಬರ್ತಾ ಇದೆ. ಈ ಬಾರಿ 55ನೇ ಸುರಕ್ಷತಾ ದಿನಾಚರಣೆ ವಿಜೃಂಭಣೆಯಿಂದ ನಾವು ನಡೆಸಿದ್ದೀವಿ. ಅದಲ್ಲದೆ ಸುರಕ್ಷತಾ ಪ್ರಶಸ್ತಿ ಪ್ರದಾನ ಕೂಡ ನಾವು ಮಾಡಿದ್ದೇವೆ. ಮುಖ್ಯ ಧ್ಯೇಯ ನಮ್ಮ ಇಲಾಖೆದು ತಮಗೆಲ್ಲ ತಿಳಿದಂಗೆ, ಎಲ್ಲ ಕೈಗಾರಿಕಾ ವಲಯದಲ್ಲೂ ಎಲ್ಲ ತಿಳಿದಂಗೆ ಸುರಕ್ಷತೆ, ಜನರ ಕೆಲಸಗಾರರ ಸುರಕ್ಷತೆಯೇ ನಮಗೆ ಮುಖ್ಯ ಆಗಿದೆ. ಸುರಕ್ಷತೆ ಮುಖ್ಯ ಆಗಬೇಕಾದ್ರೆ ಅವರಿಗೆ ಅಷ್ಟೇ ತರಬೇತಿ ಕೂಡ ಭಾಳ ಮುಖ್ಯ. ಒಂದು ಸಲ ಅವರು ಕೆಲಸಕ್ಕೆ ಸೇರುವಾಗ ಮಾತ್ರ ತರಬೇತಿ ಕೊಟ್ಟು ಅವರಿಗೆ 30 ವರ್ಷ ಸರ್ವಿಸ್ ಮಾಡ್ಕೊಂಡಿರೋಂಥ ಹೇಳೋಕ್ಕಾಗೋದಿಲ್ಲ. ನಮ್ಮ ಈ ಆಧುನಿಕ ಯುಗದಲ್ಲಿ ದಿನಕ್ಕೆ ಈ ಪ್ರೊಸೀಜರ್ಗಳು, ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಾಲಜಿ, ಹೊಸ ನಾಲೆಡ್ಜು ಎಲ್ಲ ಚೇಂಜ್ ಆಗ್ತಾ ಇರ್ತದೆ. ಅದ್ರ ಸಲುವಾಗಿ ಇವರು ಅದೇ ಎತ್ತರಕ್ಕೆ ಬೆಳಿಬೇಕಾದ್ರೆ ವರ್ಕರ್ ಅವರಿಗೂ ಕೂಡ ಈ ಪಿರಿಯಾಡಿಕಲ್ ಟ್ರೈನಿಂಗ್ ಅಂತೇಳಿ ಇದನ್ನು ನಾವು ನೀಡ್ತಾ ಬರಬೇಕಾಗ್ತದೆ. ಕಾರ್ಖಾನೆಗಳಿಗೂ ಒತ್ತಾಯ ಮಾಡಿ ನಾವು ಮಾಡ್ತಾ ಇರ್ತೇವೆ. ಅದಲ್ಲದೆ ಇಲಾಖೆ ವತಿಯಿಂದ ಮತ್ತು ನಮ್ಮ ಸಂಸ್ಥೆ ವತಿಯಿಂದ ಕೂಡ ನಾವು ಅವರಿಗೆಲ್ಲ ತರಬೇತಿ ಕಾರ್ಯಕ್ರಮ, ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಅಪ್ಗ್ರೇಡಿಂಗ್ ಆಫ್ ಸ್ಕಿಲ್ ಇದನ್ನು ಮಾಡ್ತಾ ಹೋಗ್ತೇವೆ. ಇದರಿಂದ ಕಾರ್ಖಾನೆ ಆಡಳಿತವರ್ಗದವರಿಗೆ ಭಾಳ ಅನುಕೂಲ ಆಗ್ತದೆ. ಈ ಅಪಘಾತಗಳ ಸಂಖ್ಯೆ ಕಮ್ಮಿ ಆಗಲೇಬೇಕು, ಕಮ್ಮಿ ಆಗ್ತದೆ ಅನ್ನೋ ದೆಸೆಯಿಂದ ಈ ಪ್ರತಿ ಬಾರಿ ನಾವು ಇದನ್ನೊಂದು ದಿನದ ವಿಜೃಂಭಣೆ ದಿನ ನಾವು ಆಚರಿಸ್ಕೊಂಡು ಬಂದಿದ್ದೇವೆ. ಇದಕ್ಕೆ ಎಲ್ಲ ಕೈಗಾರಿಕೆ ಉದ್ದಿಮೆದಾರರ ಮತ್ತು ನಮ್ಮ ಕೆಲಸಗಾರರ ಸಹಕಾರ ಮತ್ತು ನಮ್ಮ ಸರ್ಕಾರದ ಸಚಿವರ ಮಾರ್ಗದರ್ಶನದಿಂದ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಈ ಥರ ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ಒಂದು ಜೆನ್ಯೂನ್ ಇಂಟ್ರೆಸ್ಟಲ್ಲಿ ಈಗ ಕ್ರಿಯೇಟ್ ಮಾಡಿ ಈ ಥರ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಈಗ ನಾವು ಬೆಳಗ್ಕೊಂಡು ಹೋದ ಹಾಗೆಯೇ ನಾವು ಸುರಕ್ಷತೆಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು. ಅದು ಈಗ ನನ್ನನ್ನು ಈ ಸಲ ಕರೆದಾಗ ನಾನು ಒಂದು ಗ್ರಾಮೀಣ ಭಾಗದಿಂದ ಒಂದು ಫ್ಯಾಕ್ಟ್ರಿಯನ್ನು ಸೆಟಪ್ ಮಾಡಿ ಬಂದವಳು. ಹಾಗೆ ನಾವೆಲ್ಲರೂ ಭಾರತದ ಎಲ್ಲ ಕಡೆ ಬೆಳೀತಾ ಇದ್ದೀವಿ. ಇಂಥ ಒಂದು ಅವೇರ್ನೆಸ್ ಇನಿಷಿಯೇಟಿವ್ಸು ಮತ್ತು ಯಾರು ಅದನ್ನು ಎಡಿಯರ್ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ರೆಕಗ್ನಿಷನ್ ಕೊಡೋದ್ರಿಂದ ಬೇರೆ ಇನ್ನೊಂದಷ್ಟು ಜನರಿಗೆ ಯಾವ ರೀತಿ ಅವರವರ ಒಂದು ಫ್ಯಾಕ್ಟ್ರೀಸ್ಗಳಲ್ಲಿ, ಯೂನಿಟ್ಗಳಲ್ಲಿ ಇದನ್ನು ಇನ್ನು ಮುಂದೆ ಹೇಗೆ ಒಳ್ಳೆ ಥರದಲ್ಲಿ ತಗೊಂಡು ಹೋಗಬೇಕು. ಮತ್ತು ಸೇಫ್ಟಿ ಎಷ್ಟು ಮುಖ್ಯ, ಎಲ್ಲದಕ್ಕಿಂತ ಮುಖ್ಯ ಒಂದು ಸೇಫ್ಟಿ ಅಂತ ಹೇಳಿದ್ದು ಕಾರ್ಯಕ್ರಮ ಮಾಡಿದ್ದು ತುಂಬಾ ನನಗೆ ಖುಷಿಯಾಯಿತು. ನಾನು ಟೈಮ್ ತಗೊಂಡು ಬಂದಿದ್ದು ಕೂಡ ಒಂದು ಸಾರ್ಥಕ ಅಂತ ಅನಿಸ್ತು. ಸೇಫ್ಟಿ ಮ್ಯಾನೇಜರ್ EHS. ಸೊ ನನ್ನ ಯಶಸ್ಸಿಗೆ 18 ವರ್ಷದಿಂದ ಕೆಲಸ ಮಾಡಿದ್ದೀನಿ ಈ ಫೀಲ್ಡಲ್ಲಿ, ಅಂದರೆ EHS ಪ್ರೊಫೆಷನಲ್ಲಿ. ಸೊ ನಮ್ಮ ಕಾರ್ಖಾನೆಯಲ್ಲಿ ಡೊರಡಾ ಭಾಷೆ ಸೌತ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡಲ್ಲಿ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ವಿಜಯ ಕೃಷ್ಣ ಶ್ರೇಷ್ಠ ಅವರು ಸೇಫ್ಟಿ ಬಗ್ಗೆ ತುಂಬ ಪ್ರಯಾರಿಟಿ ಕೊಡ್ತಾರೆ. ತುಂಬ ಸಪೋರ್ಟ್ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಸೇಫ್ಟಿ ಫಸ್ಟ್ ಅನ್ನೋ ಆದ್ಯತೆ ಮೇಲೆ ಕೆಲಸ ಮಾಡ್ತೀವಿ ನಮ್ಮ ಕಂಪ್ನಿಯಲ್ಲಿ.
ವರ್ಕರಿಂದ ಹಿಡಿದು ಮ್ಯಾನೇಜ್ಮೆಂಟ್ವರೆಗೂ. ಸೊ ಅದೇ ಥರ ನಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್ ಕೂಡ ಸೇಫ್ಟಿ ಬಗ್ಗೆ ಮುಖ್ಯ ಪ್ರಾಮುಖ್ಯತೆ ಕೊಡ್ತಾರೆ. ಸೊ ಅವ್ರ ಹೆಸರು ತೇಜ್ ಕುಮಾರ್ ಅಂತ. ಅದೇ ಥರ ನಮ್ಮ ಡಿಪಾರ್ಟ್ಮೆಂಟ್ ಹೆಡ್ಸು, HODs, ಸೊ ಎಲ್ಲರೂ ಬಂದರೆ ನಮಗೆ ಸುರಕ್ಷತೆಗೆ ನಮ್ಮ ಜಾಪನೀಸ್ ಕಂಪ್ನಿಯಾಗಿದ್ದ ಸೇಫ್ಟಿ ಮೊದಲ ಆದ್ಯತೆ ಆಗಿರುತ್ತೆ ನಮ್ಮ ಕೆಲಸದಲ್ಲಿ. ಸೊ 18 ವರ್ಷದಲ್ಲಿ ನಾನು ಏನೇನು ಸೇಫ್ಟಿ ಇಂಪ್ರೂವ್ಮೆಂಟ್ ಮಾಡಿದ್ದೀನಿ, ಸೊ ಅದ್ರ ಬಗ್ಗೆ ಎಲ್ಲ ವಿವರವಾದ ರಿಪೋರ್ಟನ್ನು ಡಿಪಾರ್ಟ್ಮೆಂಟ್ ಆಫ್ ಫ್ಯಾಕ್ಟ್ರೀಸಿಗೆ ಕೊಟ್ಟಿದ್ದೆ. ಸೊ ಅವರು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಾವು ಏನು ಇಂಪ್ರೂವ್ಮೆಂಟ್ ಮಾಡಿದ್ದೀವಿ, ಯಾವುದನ್ನೇ ಸುರಕ್ಷತೆಯಲ್ಲಿ ಇಂಪ್ರೂವ್ಮೆಂಟ್ ನೋಡಿ ಅವ್ರು ಗುರುತಿಸಿ ಈ ಬಾರಿ ನನಗೆ ಸುರಕ್ಷತಾಧಿಕಾರಿ 2ನೇ ಪ್ರೈಸ್ ಆಗಿ ನನಗೆ ದೊರಕಿದೆ. ಸೊ ತುಂಬ ಖುಷಿಯಾಗಿದೆ. ಇದೆಲ್ಲ ಸಪೋರ್ಟ್ ನನ್ನ ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡಿದ್ದಾರೆ. ನಾನು ಎಷ್ಟೇ ಹೊತ್ತು ಲೇಟಾಗಿ ಬಂದರೂ ಕೆಲಸದಲ್ಲಿ ಆದ್ಯತೆ ಕೊಡೋದ್ರಿಂದ ಜೊತೆಗೆ ಸೊ ಎಂಟೈರಾಗಿ ಈ ಪ್ರಶಸ್ತಿ ನನ್ನ ಫ್ಯಾಮಿಲಿ ಮತ್ತು ನನ್ನ ಕಂಪ್ನಿ ಎಂಪ್ಲಾಯೀಸ್, ನಮ್ಮ ಮ್ಯಾನೇಜ್ಮೆಂಟಿಂದ ತಪ್ಪಿಸ್ತೀನಿ. ಬಿಕಾಸ್ ಆಫ್ ಸೇಫ್ಟಿ ಅನ್ನೋದು ನಂದು ಒಬ್ಬಂದೇ ಎಫರ್ಟ್ ಜೊತೆ ಇವರೆಲ್ಲ ಸಹಕರಿಸಿರ್ತಾರೆ. ಸೊ ಹಾಗಾಗಿ ಯಾವ ಆದಿತ್ಯ ಅವರು What are the precautionary measures you taking in this? Sir, last 18 years there is no accident. We have 6 units in Bangalore, not even a single accident. It's an accident-free zone. We have units in Peenya, Doddaballapur, Bombasandra, Vellore and other states also, but there is no single accident. And only small minor incidents are there, but that's natural. So we take lot of precautions for all the workmen. We'll ensure that we give them safety shoes, helmets, work goggles, and look after their safety. Most important for us. 3 years back we got for Bombasandra award, and then for same Bombasandra unit one award, best female and best male. And then last year we got for Doddaballapur also the best male. This year I got the best HR, and she has got the best female safety. So a lot of support from them in terms of safety classes. That's most important for us. Like, they give us a lot of precautions.